ಹಾಯ್ ಎವ್ರಿವನ್. ಈಗ ನಾನಿದು ಏನಕ್ಕೆ ಮಾಡ್ತೀವಿ ಅಂದರೆ ಎಕ್ಸ್ಪ್ಲೈನ್ ಮಾಡ್ಬೇಕನ್ನಿಸ್ತು. ಅದಕ್ಕೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ವೀಕ್ ಫುಲ್ಲು ಕೆಲಸ ಮಾಡಿರೋದ್ರಿಂದ ನೀವು ಈಗ ಸ್ವಲ್ಪ ಔಟಿಂಗ್ ಹೋಗ್ಬೇಕು ಅಂತ ಅನಿಸುತ್ತೆ. ಫಾರ್ ಎಕ್ಸಾಂಪಲ್ ಈಗೆಲ್ಲೋ ಮೂವಿಗೆ ಹೋಗ್ಬೇಕು ಅನಿಸುತ್ತೆ. ಸೊ ನೀವು ಇಂಡಿವಿಜುವಲ್ ಇದ್ದರೆ ನಿಮ್ಮ ಫ್ರೆಂಡ್ಸ್ನೆಲ್ಲ ಕರೆದ್ರೆ ಅವ್ರು ತುಂಬ ಬ್ಯುಸಿ ಅಂತ ಇರ್ತಾರೆ. ಸೊ ಹಾಗಾಗಿ ನಿಮ್ಗೆ ಎಲ್ಲೂ ಹೋಗಬೇಕು ಅಂತ ಅಂದ್ರ ಜೊತೆಲಿ ಯಾರು ಇಲ್ಲ ಅಂತ ಅಂದ್ಬಿಟ್ಟು ನೀವು ಸ್ಟಾಪ್ ಮಾಡ್ಕೊಳ್ತೀರ. ಓಕೆನಾ? ಹೋಗ್ಬೇಕಾಗಿರೋ ಮೂವಿಗೆ ಆಗಿರಲಿ ಎಲ್ಲೋ ಹೋಗ್ದಿರ ನಿಂತೋಗ್ತೀರ. ಬಟ್ ನಾವು ಅದನ್ನು ತಡೆಯೋದಕ್ಕೆ ನನ್ನ ಸರ್ವಿಸಸ್ ಇಲ್ಲಿ ಸ್ಟಾರ್ಟ್ ಮಾಡಿರೋದು. ಆ ಥರ ನಿಮ್ಗೆ ಏನು ಅನಿಸುತ್ತೋ ಅದು ಮಾಡೋದು ತಾನೇ ಫ್ರೀಡಮ್ ಅಲ್ವಾ? ಸೊ ಹಾಗಾಗಿ ನಾನೇನು ಮಾಡ್ತಿದ್ದೀನಿ, ನಿಮ್ಗೆ ಅನ್ನಿಸ್ತಾ ಓಕೆ ನೀವು ಹೋಗ್ಬೇಕು ಅನ್ನಿಸ್ತು, ನಿಮ್ಮ ಜೊತೆಯಲ್ಲಿ ಯಾರು ಇಲ್ವಾ, ನಮಗೆ ಕಾಲ್ ಮಾಡಿ, ನಮ್ಮ ಸರ್ವಿಸಸ್ ಇದೆ ಅಲ್ಲ. ಸೊ ಆಗ ನೀವು ನನಗೆ ಕಾಲ್ ಮಾಡಿದ್ರೆ ಡೆಫಿನೆಟ್ಲಿ ನಾನು ನಿಮ್ಮ ಜೊತೆ ಬರ್ತೀನಿ. ಮೂವಿ ನೀವಿಬ್ಬರು ಒಟ್ಟಿಗೆ ನೋಡಿ ಮುಗಿಸ್ಕೊಂಡು ಬರ್ಬೋದು. ಅಥವಾ ಈಗೆಲ್ಲೋ ಫಂಕ್ಷನ್ಗೆ ಹೋಗ್ಬೇಕು ಅನಿಸುತ್ತೆ. ಓಕೆ, ನಿಮಗೆ ನೀವು ಸೋಷಲೈಸ್ ಆಗದೇ ಇರೋದ್ರಿಂದ ಕಾರಣದಿಂದ ಏನಾಗುತ್ತೆ ಅಂದರೆ ನಿಮ್ಗೆ ಹೋಗೋಕ್ಕೆ ಸ್ವಲ್ಪ ನಾಚಿಕೆ ಆಗುತ್ತೆ. ಓಕೆ, ಇಂಡಿವಿಜುವಲ್ ಆಗಿ ಹೋಗೋದಕ್ಕೆ. ಸೊ ನಿಮ್ಮ ಜೊತೆ ನಾವು ಬಂದರೆ ನಿಮ್ಗೊಂಥರ ಧೈರ್ಯ ಅಲ್ವಾ? ಸೊ ಆ ಥರ ನಮ್ಮ ಸೆಷನ್ನ ಬುಕ್ ಮಾಡಿಕೊಂಡ್ರೆ ನಿಮ್ಮ ಜೊತೆ ನಾವು ಬರ್ತೀವಿ, ಬಂದು ಫಂಕ್ಷನ್ ಅಟೆಂಡ್ ಮಾಡಿ ನೋಡಿಕೊಂಡು ಮುಗಿಸ್ಕೊಂಡು ಬರ್ಬೋದು, ಅದರಲ್ಲಿ ತೊಂದರೆ ಇಲ್ಲ. ನೆಕ್ಸ್ಟು ಈಗ ಅದೇ ಥರನೇ ಈಗ ಏನು ಎಕ್ಸಸೈಸ್ ಮಾಡ್ತೀರಾ, ಓಕೆ ಮಾಡ್ತಾ ಇರ್ತೀರ ರೆಗ್ಯುಲರಾಗಿ. ಸ್ವಲ್ಪ ದಿನ ಆದಮೇಲೆ ಬೋರ್ ಹೊಡೆದ್ಬಿಡುತ್ತೆ. ಯಾಕೆಂದರೆ ರೀಸನ್ ನಿಮ್ಗೆ ಮೋಟಿವೇಟ್ ಮಾಡೋರು ಯಾರು ಇರೋದಿಲ್ಲ, ಜೊತೆಯಲ್ಲಿ ಯಾರಾದರೂ ಒಬ್ರು ಇದ್ದರೆ ಚೆನ್ನಾಗಿರೋದು ಅಂತ ಅನಿಸುತ್ತೆ. ನಿಮ್ಮ ಫ್ರೆಂಡ್ಸ್ನ ಕರಿತೀರ, ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಯಾಕೆ ನೀವು ಕೇಳಕ್ಕೆ ಹೋಗಬೇಕು, ಹೌದಲ್ವಾ? ಅವ್ರವ್ರ ಇಷ್ಟ, ಅವ್ರವ್ರಿಗೆ ಬಿಟ್ಟಿರೋದು. ಬಟ್ ನಾವು ಸರ್ವಿಸ್ ಪ್ರೊವೈಡ್ ಮಾಡ್ತಿದ್ದೀವಿ. ನಿಮ್ಮ ಜೊತೆ ನಾವು ಎಕ್ಸಸೈಸ್ ಮಾಡ್ತೀವಿ. ಓಕೆ, ನಿಮ್ಮನ್ನು ಮೋಟಿವೇಟೆಡ್ ಆಗಿರ್ತೀವಿ. ಓಕೆ, ನೀವು ಏನೇ ಮಾಡೋಕ್ಕೋದ್ರೂ ನಾವು ನಿಮ್ಮ ಜೊತೆ ಇರ್ತೀವಿ. ಓಕೆ, ಇದು ನಮ್ಮ ಸರ್ವಿಸಸ್ಸು. ಅದಷ್ಟೇ ಅಲ್ದಿರ ಈಗ ಫಾರ್ ಎಕ್ಸಾಂಪಲ್ ಈಗ ವೀಕ್ ಫುಲ್ಲು ನೀವು ಕೆಲಸ ಮಾಡಿರ್ತೀರ. ವೀಕೆಂಡ್ಸಲ್ಲಿ ನೀವು ಅಟ್ಲೀಸ್ಟ್ ಒಂದು ಸ್ವಲ್ಪ ಬ್ರೇಕ್ ತೊಗೋಣ ಅಂತ ನೀವು ಮನೇಲಿ ಕೂರಕ್ಕೆ ಹೋಗ್ತೀರ. ಬಟ್ ನ್ಯೂಕ್ಲಿಯರ್ ಫ್ಯಾಮ್ಲಿಯಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳು ನಮಗೆ ಆ ಥರ ಬೇಡ, ನಾವು ಸ್ವಲ್ಪ ಔಟಿಂಗ್ ಮಾಡೋಣ ಅಂತ ಅನಿಸ್ತಿರುತ್ತೆ ಅವರಿಗೆ. ಬಟ್ ಅವ್ರಿಗೆ ಹೋಗೋಕ್ಕೆ ನಿಮ್ಮ ಕೈಯಲ್ಲೇ ಸುಸ್ತಾಗಿಬಿಟ್ಟಿರ್ತೀರ, ವೀಕೆಲ್ಲ ಮಾಡೋದ್ರಿಂದ ರೆಸ್ಟ್ ತೊಗೋಬೇಕು ಅಂತ ನಿಮಗೆ ಅನ್ನಿಸ್ತಿರುತ್ತೆ. ಸೊ ನಾವೇನು ಮಾಡ್ತೀವಿ, ನಮ್ಮ ಸರ್ವಿಸಸ್ನ ನೀವು ಸೆಷನ್ನ ಬುಕ್ ಮಾಡಿಕೊಂಡ್ರೆ ನಿಮ್ಮ ಜೊತೆ ನಾವು ಬಂದು ನಿಮ್ಮ ಮಕ್ಕಳನ್ನ ನಾವು ಕರ್ಕೊಂಡೋಗಿ, ಈಗ ಫಾರ್ ಎಕ್ಸಾಂಪಲ್ ಮೂವಿಗೆ ಹೋಗ್ಬೇಕು ಅನ್ಸಿದ್ರೆ ಮೂವಿಗೆ ಕರ್ಕೊಂಡು ಹೋಗೋದು, ಇಲ್ಲೆಲ್ಲೋ ಮಾಲ್ಗೆ ಹೋಗ್ಬೇಕು ಅನಿಸುತ್ತೆ ಮಾಲ್ಗೆ ಹೋಗ್ಬಿಟ್ಟು ಬರ್ತೀವಿ, ಜೊತೆಯಲ್ಲೇ ಹೋಗಿ ಬರ್ತೀವಿ. ಯಾರನ್ನೂ ಏನಕ್ಕೆ ಕೇಳ್ತೀರಾ, ಹೌದಲ್ವಾ? ಈಗ ಸರ್ವಿಸಸ್ ಇದೆ, ಸೊ ತೊಗೊಳ್ಳಿ. ಸರ್ವಿಸಸ್ ತೊಗೊಂಡ್ರೆ ನಾವು ಬಂದು ನಿಮ್ಮ ಮಕ್ಕಳನ್ನ ಕರ್ಕೊಂಬಂದು ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ನಮ್ಮದೇ. ನಾವು ನೋಡಿಕೊಂಡು ಕರ್ಕೊಂಡು ಮನೆ ಹತ್ರ ಬಿಡೋ ಜವಾಬ್ದಾರಿ ನಮ್ಮದಾಗುತ್ತೆ ಆವಾಗ. ಸೊ ನೀವು ಅವಾಗ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ಓಕೆನಾ? ಈಗ ಇದು ಮೇಯ್ನ್ ಈ ಸರ್ವಿಸಸ್ ಏನು ಅಂದರೆ ನೀವು ಯಾರ ಮೇಲೂ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ ಇನ್ಮೇಲೆ. ಓಕೆ, ನಮ್ಮ ಸೆಷನ್ ಬುಕ್ ಮಾಡ್ಕೊಳ್ಳಿ, ನಾವು ಬಂದು ನೋಡ್ಕೊಂಡು ನಮ್ಮ ಕೆಲಸ ಆಗಿದ ತಕ್ಷಣ ನಾವು ವಾಪಸ್ ಬರ್ತೀವಿ. ಓಕೆ, ಸೊ ಇದು ನನ್ನ ಐಡಿಯಾ ಸ್ಟಾರ್ಟಪ್ಪು. ಇದು ನಿಮ್ಗೆ ಹೊಸದು ಅನಿಸ್ಬೋದು, ಹೌದು, ನನಗೂ ಇದು ಹೊಸನೇ. ಅದರಿಂದನೇ ಇದು ಸ್ಟಾರ್ಟ್ ಮಾಡಿದ್ದು. ಇಲ್ಲಿ ತನಕ ಈ ಥರ ಸರ್ವಿಸಸ್ ಎಲ್ಲೂ ಇಲ್ಲ. ಸೊ ನಾವು ಪಟ್ಟಿರೋ ಕಷ್ಟಗಳಿಂದನೇ ನಾವು ಒಂದು ಐಡಿಯಾ ತೊಗೋಬೇಕಲ್ಲ. ಸೊ ಹಾಗಾಗಿ ನನಗೆ ಅನಿಸಿದ್ದನ್ನು ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ ಚಿಕ್ಕದಾಗಿ. ಈಗ ಆನ್ಲೈನಲ್ಲಿ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲೆಲ್ಲ ಸ್ಪ್ರೆಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಬಟ್ ನೀವು ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ರಿಲೇಷನ್ಸ್ ಯಾರಿಗಾದರೂ ಈ ಥರ ಸರ್ವಿಸಸ್ ಬೇಕು ಅಂತ ಅಂದರೆ ಪ್ಲೀಸ್ ಶೇರ್ ಮಾಡಿ ದಯವಿಟ್ಟು. ನಿಮ್ಮ ಸಪೋರ್ಟ್ ಇಲ್ದಿರ ನಾವೇನೂ ಮಾಡೋಕ್ಕಾಗೋದಿಲ್ಲ. ನಿಮ್ಮ ಸಪೋರ್ಟ್ ಇತ್ತು ಅಂದರೆ ನಾವು ಚಾನ್ಸ್ ಸಿಕ್ತು ಅಂದರೆ ಇನ್ನೂ ದೊಡ್ಡದಾಗೆ ಮಾಡೋಣ, ಎಂಪ್ಲಾಯೀಸ್ನ ಹೈರ್ ಮಾಡೋಣ. ಈಗ ಸದ್ಯಕ್ಕೆ ನಾನು ಒಬ್ಬನೇ ಮಾಡ್ತಿದ್ದೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಸೆಷನ್ ಬುಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ನೆಕ್ಸ್ಟ್ ಸೆಷನ್ ನೋಡಿ ಯೋಚನೆ ಮಾಡಿ, ಆಮೇಲೆ ನಿಮಗೆ ಬೇಕಾಗುತ್ತೋ ಇಲ್ವೋ ಅನ್ಸುತ್ತೆ. ಟ್ರಸ್ಟ್ ಪ್ರಾಬ್ಲಮ್ ಇದ್ದರೂ ಟ್ರಸ್ಟ್ ಇಶ್ಯೂಸ್ ಏನಾದರೂ ಇತ್ತು ಅಂದರೆ ತೊಂದರೆ ಇಲ್ಲ. ನೀವು ಕರೆದು ಮಾತಾಡಿ, ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಇಲ್ಲ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರು 9900913668. ಇದು ನನ್ನ ನಂಬರು. ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಾನು ರಿಸೀವ್ ಮಾಡ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಟ್ರಸ್ಟ್ ಇಶ್ಯೂಸ್ ಆಗಿದೆ ನೀವು ಮಾತಾಡಿ ನೋಡಿ. ನಿಮ್ಗೆ ಅಕಸ್ಮಾತ್ ಇಷ್ಟ ಆಯಿತು ಅಂತ ಅಂದರೆ ಯು ಕ್ಯಾನ್ ಕಂಟಿನ್ಯೂ, ಅದರ್ವೈಸ್ ಸ್ಟಾಪ್ ಮಾಡಿ, ತೊಂದರೆ ಇಲ್ಲ. ಬಟ್ ಟ್ರೈ ಮಾಡಿ, ಒಂದು ಸಲ ಟ್ರೈ ಮಾಡಿ, ಮಾಡಿದ್ರೆ ತಾನೇ ಗೊತ್ತಾಗುತ್ತೆ. ಒಂದು ಚಾನ್ಸ್ ಕೊಟ್ಟು ನೋಡಬೇಕಲ್ವ, ಎಂಥವರಿಗೆ ಆಗಲಿ ಒಂದು ಚಾನ್ಸ್ ಕೊಟ್ಟರೆ ಗೊತ್ತಾಗುತ್ತೆ ಏನು ಮಾಡಬೇಕು ಏನು ಅಂತ. ಅಕಸ್ಮಾತ್ ಏನಾದರೂ ನಾನು ಅಪ್ಡೇಟ್ಸ್ ಮಾಡ್ಕೊಬೇಕು ಅಂತ ಇದ್ರೂ ನೀವು ಹೇಳಿದರೆ ನಾನು ಆ ಸಜೆಷನ್ಸ್ ಪ್ರಕಾರ ನಾನು ಆ ಫೀಡ್ಬ್ಯಾಕ್ ಮೇಲೆ ನೋಡಿಕೊಂಡು ನಾನು ಅಪ್ಡೇಟ್ ಮಾಡ್ಕೊಳ್ತೀನಿ. ಏನಾರ ನಂದು ತಪ್ಪಿತ್ತು ಅಂತಂದರೂ ಸರಿ ಮಾಡ್ಕೊಳ್ಳೋಕ್ಕೆ ಎಲ್ಲ ಟ್ರೈ ಮಾಡ್ತೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ, ನನ್ನ ನಂಬರ್ಗೆ ಏನೇ ಪ್ರಾಬ್ಲಮ್ ಇದ್ದು ನಿಮ್ಗೆ ಏನೇ ಡೌಟ್ಸ್ ಇದ್ರೂ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲೂ ಒಂದು ಸಲ ಕೊಟ್ಟಿರ್ತೀನಿ ನನ್ನ ನಂಬರ್ನ.
ಸೊ ಪ್ಲೀಸ್ ಒಂದು ಸಲ ಚೆಕ್ ಮಾಡಿ ಒಂದು ಸಲ ನಿಮ್ಗೆ ಇಷ್ಟ ಆಯಿತು ಅಂದರೆ ನೋಡಿ ಟ್ರೈ ಮಾಡಿ ಒಂದು ಸಲ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.